ಅತ್ತೆ ಹುಷಾರಿಲ್ಲ, ಹೊರಗೆ ಹೋಗೋದ್ ಬೇಡ ಅಂತ. ರಾಜ್ ಮನೇಲಿಲ್ಲ, ಇನ್ನೊಂದ್ ದಿನ ಹೋಗೋಣ ಅಂತ ಹೇಳಿದ್ರು. ನನ್ಗೋಸ್ಕರ ಯಾರು ಇಲ್ಲಿ ಇರೋದ್ ಬೇಡ, ಅವ್ರವ್ರ ಪಾಡಿಗೆ ಅವ್ರು ಎಲ್ ಬೇಕಾದ್ರೂ ಹೋಗ್ಬೋದು. ಅಯ್ಯೋ ಅತ್ತೆ, ಮಾವ ಹೇಳಿದಾರೆ ನೀವ್ ಹುಷಾರಾಗೋ ತನಕ ನಾವ್ ಎಲ್ಲಿಗೂ ಹೋಗೋದ್ ಬೇಡ ಅಂತ. ನೀವ್ ಹುಷಾರಾಗೋವರೆಗೂ ನಿಮ್ ಜವಾಬ್ದಾರಿ ನಂದೇ. ಮೊದ್ಲು ನಿಮ್ ಮತ್ತೆ ಹುಷಾರಾಗೋದ್ ಮುಖ್ಯ ಕಣಮ್ಮ ಅಂದ್ರು. ನೀ ನನ್ನ ಆರೋಗ್ಯ ನೋಡ್ಕೊಳ್ಳೋದೇನ್ ಬೇಕಾಗಿಲ್ಲ, ಹೋಗೆ. ಸರಿಯಾಗಿ ಹೇಳ್ದೆ ಅಕ್ಕ. ನೀವಿಬ್ರು ಸ್ವಲ್ಪ ಆಚೆ ಇರ್ತೀರಾ? ಆರಾಧನಾ, ಅವರಿಬ್ರು ಎಲ್ಲೂ ಹೋಗೋದಿಲ್ಲ, ನೀನ್ ಮೊದ್ಲು ಇಲ್ಲಿಂದ ಆಚೆ ಹೋಗು. ಅಯ್ಯೋ ಅದೇ ಕಿಚ್ಬೇಡಿ, BP ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ. ಹುಷಾರಿಲ್ದೇ ಇರೋವಾಗ ಹೀಗೆ ಸ್ಟ್ರೆಸ್ ಮಾಡ್ಕೊಂಡ್ರೆ ನೀವು ಹೇಗೆ ಚೇತರಿಸ್ಕೋತೀರಾ ಹೇಳಿ? ನೀವು ಮಲ್ಕೊಂಡು ರೆಸ್ಟ್ ಮಾಡಿ ಅತ್ತೆ. ನೋಡು, ನಿನ್ನ ಅತಿಯಾದ ಕಾಳಜಿ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅತ್ತೆ ಜ್ವರ ಬಂದಿದ್ಯಾ ಅಂತ ನೋಡ್ತೀನಿ ರೀ ಅತ್ತೆ. ಏನು ಬೇಕಾಗಿಲ್ಲ. ಡಾಕ್ಟರ್ನ ಕರ್ಸೋಣ ಅಂದ್ರೆ ಅದಕ್ಕೂ ಬೇಡ ಅಂತೀರಾ, ಜ್ವರ ಇದೆಯಾ ನೋಡೋಣ ಅಂದ್ರೆ ಅದಕ್ಕೂ ಬೇಡ ಅಂತ ಹೇಳ್ತಾ ಇದ್ದೀರಾ. ಹೀಗೆ ಆದ್ರೆ ನಿಮಗೇನಾಗಿದೆ ಅಂತ ನಮಗೆ ಹೇಗ್ ಗೊತ್ತಾಗ್ಬೇಕು ಅತ್ತೆ? ನೋಡಿ, ನೀವ್ ಹೀಗೆ ಮಾಡಿದ್ರೆ ನನ್ನ ಮಾವನ ಹತ್ರ ಕಂಪ್ಲೇಂಟ್ ಮಾಡ್ತೀನಿ, ನೀವು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಕೋಆಪರೇಟ್ ಮಾಡ್ತಿಲ್ಲ ಅಂತ. ಈಗೇನಮ್ಮ, ಅಕ್ಕಂಗೆ ಜ್ವರ ಹೇಗಿದೆ ಅಂತ ನೋಡ್ಬೇಕು ಅಷ್ಟೇ ತಾನೆ. ನಾನ್ ನೋಡ್ತೀನಿ ಬಿಡು. ಇಲ್ಲಿ ನೋಡೋಣ. ಅಯ್ಯೋ ಏನಕ್ಕ ಇದು ಇಷ್ಟೊಂದು ಸುಡ್ತಾ ಇದೆ? ಪಾಪ ಅಕ್ಕ, ನೀನು ಇಷ್ಟೊಂದು ಜ್ವರನ ಹೇಗ್ ತಡ್ಕೊಂಡಿದ್ಯಾ ಅಕ್ಕ? ನೀನ್ ಮಲ್ಕೊ ನೀನು. ಅಯ್ಯೋ, ಅಷ್ಟೊಂದು ಜ್ವರ ಇದೆಯಾ? ಹಾಗಿದ್ರೆ ಅತ್ತೆ ನೀವು ಬಿಸಿ ಗಂಜಿ ಕುಡಿದು ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡ್ಬಿಡಿ. ಇರಿ, ನಾನು ಈಗಲೇ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹಾ, ಅಯ್ಯೋ ದೇವ್ರೆ, ಯಾಕೆ ನನ್ನ ಹತ್ರ ನೀವಿಬ್ರು ನಾಟಕ ಮಾಡಕ್ ಹೇಳಿದ್ರಿ? ಇನ್ ನನ್ನ ಕೈಯಲ್ಲಿ ನಾಟಕ ಎಲ್ಲ ಮಾಡಕ್ ಆಗಲ್ಲಪ್ಪ. ನೋಡಿದ್ರ ಅವಳು ಹೇಗ ಆಡ್ತಾ ಇದ್ದಾಳೆ ಅಂತ? ಅಮ್ಮ, ನೀನ್ ಆಲ್ರೆಡಿ ತಲೆ ಸುತ್ತ ಬಿದ್ದಿದ್ಯಾ ಅಂತ ಹೇಳ್ಬಿಟ್ಟಿದೀವಿ. ನೀನಿನ್ನ ಆ ನಾಟಕನ ಮುಂದುವರ್ಸ್ಕೊಂಡು ಹೋಗ್ಲೇಬೇಕು, ಇಲ್ಲ ಅಂದ್ರೆ ಅವಳಿಗೆ ಗೊತ್ತಾಗತ್ತೆ, ಅವಳ ಅಪ್ಪಂಗೆ ಹೇಳ್ತಾಳೆ. ಅದೆಲ್ಲ ಬೇಕಾ? ಅಕ್ಕ, ನಮ್ಮ ಅಕ್ಕ ದಯವಿಟ್ಟು ಸ್ವಲ್ಪ ಕೋಆಪರೇಟ್ ಮಾಡಕ್ಕ. ಏನು ಕೋಆಪರೇಟ್ ಮಾಡೋದು ನಿಂತಲೆ? ಅವಳು ಜ್ವರ ಇದೆಯಾ ಅಂತ ನನ್ನ ಹಣೆ ಮುಟ್ಟಕ್ ಬಂದಾಗ ನನಗ್ ಭಯಾನೇ ಆಗೋಯ್ತು ಗೊತ್ತಾ? ಅಲ್ಲ, ನಾನೆಲ್ಲಾದ್ರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ ನಿಮ್ ಬಾವ ನನ್ ಬಗ್ಗೆ ಏನ್ ಅನ್ಕೋತಾ ಇದ್ರು ಗೊತ್ತಾ? ಆಯ್ತು, ಹಾಳಾಗ್ ಹೋಗ್ಲಿ, ಮಾಡ್ತೀನಿ ನಾನು ನಾಟಕನ. ಮಾವ, ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಅಮ್ಮ, ಆಫೀಸ್ಗೆ ಹೋಗಲ್ವಾ ನೀನು? ಪ್ರದೀಪ್ ಫೋನ್ ಮಾಡಿದ್ರು, ಕೇಳ್ತಾ ಇದ್ರು ನಿನ್ನ. ನಾಳೆ ಬರ್ತೀನಿ ಅಂತ ಹೇಳಿ. ಸರಿ ಬಿಡವ. ಅತ್ತೆ ಮಲ್ಕೊಳ್ಳಿ ಅಂದ್ರೆ ಎದ್ದು ಕೂತಿದ್ದೀರಲ್ಲ ಅತ್ತೆ. ತಗೊಳ್ಳಿ, ರವೆ ಗಂಜಿ ತಿನ್ನಿ. ನನಗ್ ಬೇಡ. ಯಾಕತ್ತೆ ಹೀಗೆ ಹಠ ಮಾಡ್ತಿದ್ದೀರಾ? ಸ್ವಲ್ಪ ತಿನ್ನಿ. ನೋಡಿ, ನೀವು ಹುಷಾರಾಗಿದ್ರೆ ನಾನು ಇದನ್ನೆಲ್ಲ ತಂದ್ಕೊಡ್ತಿದ್ನಾ? ನಿಮ್ಗೆ ಜ್ವರ ಬಂದಿದೆ ಅಲ್ವಾ ಅಂಕಲ್? ಅಕ್ಕ, ಪಾಪ ಆರಾಧನಾ ನಿನಗೋಸ್ಕರ ಮಾಡ್ಕೊಂಡು ಬಂದಿದ್ದಾಳೆ, ತಿನ್ನಕ್ಕ. ಸರಿ, ಅಲ್ಲಿಟ್ಟು ಹೋಗು, ತಿಂತೀನಿ. ಅತ್ತೆ, ನಾನ್ ತಿನ್ನಿಸ್ಲಾ? ಬೇಡ. ಸರಿ ಸರಿ, ಆರೋಕ್ಕೂ ಮುಂಚೆ ತಿನ್ಬಿಡಿ. ನಾನು ಮತ್ತೆ ಬಂದು ನೋಡ್ತೀನಿ, ಅಷ್ಟರಲ್ಲಿ ನೀವು ಇದನ್ನ ಖಾಲಿ ಮಾಡಿರ್ಬೇಕು. ಇಲ್ಲ ಅಂದ್ರೆ ಮಾವನ್ಗೆ ಹೇಳ್ಬಿಡ್ತೀನಿ. ಮಾಡ್ತೀರಾ ಅಲ್ವಾ ಅಂಕಲ್?
ಪಾಪ ಕಣೆ ನೀನು. ಅದೆಲ್ಲ ಹೊರಡ್ಬೇಕು ಅಂತ ಹೊರಟಿದ್ಯಲ್ಲ, ಯಾಕೆ? ನಮ್ಮಪ್ಪ ಕರ್ಕೊಂಡು ಹೋಗಲ್ಲ ಅಂದ್ಬಿಟ್ರಾ ಅಮ್ಮಂಗೆ ಹುಷಾರಿಲ್ಲ ಅಂತ? ಎಲ್ಲಿ ಸ್ವಿಚ್ ಒತ್ತಿದ್ರೆ ಎಲ್ಲಿ ಬಲ್ಬ್ ಆನ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಪಾಪ ನೋಡು ಏನಾಗೋಯ್ತು, ಮನೇಲೇ ಇದ್ದು ಅತ್ತೆ ಸೇವೆ ಮಾಡೋ ಥರ ಆಗೋಯ್ತು. ಅಲ್ಲ ಕಣೆ, ನಿನ್ನ ಹಣೆಯಲ್ಲಿ ಅನ್ಕೊಂಡಿದ್ದು ಯಾವುದು ಆಗಲ್ಲ ಅಂತ ಬರೆದ್ಬಿಟ್ಟಿದ್ಯೇನೋ. ಅದೇ ನಿಮ್ಮಪ್ಪ ಅಲ್ಲ ನಿಮ್ಮ ಅಮ್ಮನ ಗಂಡ, ಎರಡನೇ ಗಂಡ ಯಾವಾಗಲೂ ಹೇಳ್ತಿರ್ತಾರಲ್ಲ ಅನಿಷ್ಟ ನೀನು ಅಂತ, ಅದಕ್ಕೆ. ನಮ್ಮಪ್ಪ ಏನೋ ಮಾತಾಡ್ತಿದ್ರು ಅನ್ಸುತ್ತೆ, ನಿನ್ನೂ ಸುಶಾಂತ್ನ ಹನಿಮೂನಕ್ಕೆ ಕಳ್ಸಕ್ಕೆ. ಅದು ಹೀಗೆ ಆಗೋದಿಲ್ಲ, ಆಗತ್ ನಾನು ಬಿಡೋದು ಇಲ್ಲ. ನಿನ್ ಸೋತ್ ಮುಖ ನೋಡಕ್ಕೆ ಒಂಥರ ಪಾಪ ಅನ್ಸುತ್ತೆ ಕಣೆ. ನನ್ ಸೋತ್ ಮುಖ ಇಟ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿದ್ಯಾ ನಿನ್ಗೆ? ಇರ್ಬೋದು, ಆದ್ರೆ ಅದು ಆಗ. ಈಗ ಈ ಆರಾಧನಾ ಬದಲಾಗಿದ್ದಾಳೆ. ನೀನ್ ಹೇಳ್ತಿದ್ಯಲ್ಲ ಅಲ್ಲಿಗೆ ಹೋಗಕ್ ಬಿಡಲ್ಲ, ಇಲ್ಲಿಗೆ ಹೋಗಕ್ ಬಿಡಲ್ಲ, ಅದು ಇದು ಅಂತ. ಆ ಡೈಲಾಗ್ನ ನಾನು ಒಂದಿನ ಹೇಳ್ತೀನಿ. ಆಗ ಅನ್ಕೊಂಡಿದ್ ಯಾವುದು ಆಗ್ತಿಲ್ವಲ್ಲಪ್ಪ ಅಂತ ಅಲ್ಪ ತೃಪ್ತಿಲಿ ಅಡ್ಜಸ್ಟ್ ಆಗ್ಬೇಕು ನೀನು. ಪಾಪ ಕಣ ನೀನು, ಇವಳಿಗೆ ಏನೇ ಹಿಂಸೆ ಕೊಟ್ರು ಬಗ್ಸಕ್ ಆಗ್ತಿಲ್ವಲ್ಲ ಅನ್ನೋ ಉರಿ ನಿನ್ಗೆ. ಅದಕ್ಕೆ ಈ ತರ ಚಿಕ್ಕ ಪುಟ್ಟ ವಿಷಯ ಇಟ್ಕೊಂಡು ಹಂಗ್ಸಿ ಮಾತಾಡಿ ಖುಷಿ ಪಡ್ತೀಯ. ಏನೇ ಆದ್ರೂ ನಿನ್ನ ಮಟ್ಟ ಹಾಕದೆ ಬಿಡೋದಿಲ್ಲ. ಇವತ್ ನೀನ್ ಸೋತಿದ್ದು ನಿಜಾನೇ ಅಲ್ವಾ? ಅಮಲ, ಇವತ್ತು ನಾನು ಮಾವ ಆಫೀಸ್ಗೆ ಹೋಗದೆ ಇರ್ಬೋದು, ಅನ್ಕೊಂಡಿದ್ದೆಲ್ಲ ಆಗದೇನೂ ಇರ್ಬೋದು. ಆದ್ರೆ ಎವ್ರಿ ಡೇ ಇಸ್ ನಾಟ್ ಅ ಸಂಡೇ. ಎಲ್ಲ ದಿನನೂ ಹೀಗೆ ಇರಲ್ಲಮ್ಮ. ಅಪ್ಪ ನಿನ್ ಪರ ಇದ್ದಾರೆ ಅಂತ ಜಾಸ್ತಿ ಬಿಗ್ಬೇಡ. ಅವರೇ ಒಂದಿನ ನಿನ್ನ ಕತ್ತಿಡ್ಕೊಂಡು ಆಚೆ ದಬ್ಬ ಹೋಗಿ ನಾನು ಮಾಡ್ತೀನಿ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇನ್ ಮುಂದೆ ನಿನಗೆ ಕಷ್ಟದ ದಿನಗಳಿದೆ. ಯಾಕಾದ್ರೂ ಈ ಅಮಲನ ಎದುರಾಕೊಂಡು ಅಂತ ಒದ್ದಾಡ್ಬೇಕು. ನೀರ್ ಗಿಳಿದ ಮೇಲೆ ಚಳಿ ಆದ್ರೇನು ಮಳೆ ಆದ್ರೇನು ಈಜ್ಲೇಬೇಕು, ಈಜಿ ದಡ ಸೇರ್ಲೇಬೇಕಲ್ವಾ? ಈಜ್ತೀನಿ, ಈಜಿ ದಡ ಸೇರ್ತೀನಿ. ಸದ್ಯಕ್ಕೆ ನಾಟಕನೋ ನಿಜಾನೋ ಅತ್ತೆ ಸೇವೆ ಮಾಡೋ ಒಂದು ಚಾನ್ಸ್ ಸಿಕ್ತು ನನಗೆ. ಆದ್ರೆ ನೆನ್ಪಿಟ್ಕೋ, ಅತ್ತೆ ಅವ್ರಾಗವ್ರೆ ನಾನು ಹುಷಾರಾಗಿದ್ದೀನಿ ಅಂತ ಹೇಳೋ ಹಾಗೆ ನಾನು ಮಾಡ್ತೀನಿ. ಅವ್ರು ಹುಷಾರಾಗಿದ್ದೀನಿ ಅಂತ ಹೇಳಿದ್ಮೇಲೆ ಮಾವ ನನ್ನನ್ನು ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೂ ಅದಾಗತ್ತೆ ಅನ್ಕೊಂಡಿದ್ಯಾ? ಭ್ರಮೇಲ್ ಬದುಕೋದನ್ನ ಚೆನ್ನಾಗಿ ಕಲ್ತಿದ್ಯಾ. ಭ್ರಮೇಲ್ ಬದುಕಿರೋಳು ನೀನು, ವಾಸ್ತವನ ನಂಬಿರೋಳು ನಾನು. ನೋಡು, ನನ್ನ ವಿರುದ್ಧ ತುಂಬಾ ಪ್ಲಾನ್ಸ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡ. ನೀನ್ ಏನೇ ಮಾಡಿದ್ರು ಕಡೆಗೆ ಸೋಲ್ತೀಯ. ನಿನ್ ಸೋತ್ ಮುಖ ನೋಡೋದಕ್ಕೂ ನನಗೂ ಪಾಪ ಅನ್ಸುತ್ತೆ ಕಣ. ಅಕ್ಕ, ಗಂಜಿನ ಹಾಗೆ ಇಟ್ಕೊಂಡು ಕೂತಿದ್ಯಾ? ಕುಡಿಬಾರ್ದಾ? ಗಣಪತಿ, ನನ್ನಿಂದ ಆಯ್ತು ಕುಡಿಯಕ್ ಆಗಲ್ಲ ಕಣೋ. ನಿಜವಾಗ್ಲೂ ಜ್ವರ ಬಂದಿದ್ರೆ ಒಂದ್ ಲೆಕ್ಕ, ನಾನು ಹುಷಾರಾಗಿದ್ದೀನಿ ಕಣೋ. ಈ ಉಪ್ಪು ಖಾರ ಇಲ್ಲದೆ ಇರೋ ಸಪ್ಪೆ ಗಂಜಿ ಗಂಟ್ಲಲ್ಲಿ ಹೇಗೋ ಇಳಿಯುತ್ತೆ.
ನನಗಿದ್ ಬೇಡ ಕಣೋ. ಅಯ್ಯೋ ಅಕ್ಕ, ನೀನೀಗ ಇದನ್ನ ಕುಡಿದೇ ಇದ್ರೆ ಆರಾಧನಾ ಬರ್ತಾಳೆ, ನೋಡ್ತಾಳೆ, ಆಮೇಲೆ ಭಾವನ್ಗೆ ರಿಪೋರ್ಟ್ ಮಾಡ್ತಾಳೆ. ತಲೆನೋವೆಲ್ಲ ಬೇಕಾ? ಕಣ್ಣು ಮುಚ್ಕೊಂಡು ಗಟಗಟ ಅಂತ ಕುಡಿದ್ಬಿಡಕ್ಕ. ನನ್ನಿಂದ ಆಗಲ್ಲ. ಒಂದ್ ಪಕ್ಷ ಉಪ್ಪಿದ್ರೆ ತಿನ್ಬೋದು. ಈಗೇನು ನಿನಗೆ ಉಪ್ಪು ತಾನೇ ಬೇಕು? ಹಿಂಗೋಗಿ ಹಿಂಗ್ ತಂದ್ಬಿಡ್ತೀನಿ ಉಪ್ಪನ. ತಂದು ಸಾಯಿ. ಎಲ್ಲ ನನ್ ಕರ್ಮ. ಇವ್ರ ಮಾತು ಕೇಳ್ಕೊಂಡು ಉಸಿರು ಕಟ್ತಾ ಇದೆ ನನಗೆ. ಹೊರಗಡೆ ಹೋಗಂಗಿಲ್ಲ, ರೂಮಲ್ಲಿ ಕೂರಂಗಿಲ್ಲ. ಭಗವಂತ ಬೇಕಿತ್ತ ನನಗೆ? ಥು. ಮೊದಲು ಕೈಗೆ ಸಿಗ್ಬೇಕಾಗಿರೋದೆ ಉಪ್ಪು, ಅದೇ ಸಿಗ್ತಾ ಇಲ್ವಲ್ಲ. ಪಾಪ ಅಕ್ಕ ಉಪ್ಪು ಖಾರ ಇಲ್ದೆ ಗಂಜಿನ ಹತ್ರ ಹೇಗ್ ಕುಡಿತಾಳೆ? ಏನ್ ಹುಡುಕ್ತಿದ್ದೀರಾ ಅಂಕಲ್? ಉಪ್ಪು. ಇದಾ? ಉಪ್ಪು ಇಲ್ಲಿದ್ಯಾ? ನಾ ಇದನ್ನೇ ಹುಡುಕ್ತಾ ಇದ್ದೆ. ಕೊಡು ಕೊಡು. ಉಪ್ಪು ಯಾಕೆ? ಅದು ಅದು ಗಂಜಿಗೆ ಹಾಕಕ್ಕ? ಅದು ಅಕ್ಕಂಗೆ ಸಪ್ಪೆ ಕುಡಿದು ಅಭ್ಯಾಸ ಇಲ್ಲ. ಇಲ್ಲ, ನಾನು ಉಪ್ಪನ್ ಕೊಡಲ್ಲ. ಅತ್ತೆಗೆ ಉಪ್ಪು ಕೊಡಬಾರ್ದು, ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅಂತ ಡಾಕ್ಟರ್ ಹೇಳಿದಾರಂತಲ್ಲ. ನಾವೇ ಹೇಳಿದ್ರು ನಂಗೆ. ಈಗ ಹುಷಾರ್ ಬೇರೆ ಇಲ್ಲ, ಉಪ್ಪು ತಿಂದು BP ಜಾಸ್ತಿ ಆಗ್ಬಿಟ್ರೆ? ನೀನ್ ಹೇಳ್ತಿರೋ ನಿಜಾನೇ, ಆದ್ರೆ ಸಪ್ಪೆ ಊಟ ಯಾರಿಗೆ ಸೇರುತ್ತೆ ಹೇಳು? ಹುಷಾರ್ ಇಲ್ದೇ ಇರೋವಾಗ ಸಪ್ಪೆ ಊಟ ದೇಹಕ್ಕೆ ಒಳ್ಳೇದು ಅಂಕಲ್. ನೀವೇನೇ ಹೇಳಿದ್ರು ನಾನು ಉಪ್ಪು ಕೊಡಲ್ಲ ಅಂದ್ರೆ ಕೊಡಲ್ಲ. ಅಪ್ಪಿ ತಪ್ಪಿ ನನ್ ಕಣ್ ತಪ್ಸಿ ಅತ್ತೆಗೆ ಉಪ್ಪು ತಗೊಂಡೋಗಿ ಕೊಟ್ರು ಮಾವಂಗ್ ಹೇಳ್ಬಿಡ್ತೀನಿ. ಅಯ್ಯಯ್ಯೋ, ಹಂಗೇನಾದ್ರು ಮಾಡ್ಬಿಟ್ಟಿಯಾ? ಮತ್ತೆ ಹೋಗಿ, ಉಪ್ಪು ಕೊಡಲ್ಲ. ಅತ್ತೆಗೆ ಹೇಗಾದ್ರೂ ಉಪಾಯ ಮಾಡಿ ಗಂಜಿ ಕುಡಿಸ್ಬಿಡಿ. ಹೋಗಿ ಹೋಗಿ ಅಂಕಲ್.